ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇವತ್ತಿನ ವ್ಲಾಗ್ನಾಗ ನಾನು ನಮ್ಮ ಮನೆ ಹತ್ರ ಮಾರ್ನಿಂಗ್ ನೇಚರ್ ಹೆಂಗೆ ಇರ್ತೈತಿ ಅಂತ ತೋರಿಸ್ಬೇಕು ಅನ್ಕೊಂಡೇನಿ ರೀ. ಹಬ್ಬ ಬಂದು ಅಂದ್ರೆ ಜಾಸ್ತಿ ಸ್ವೀಟ್ ತಿಂದಿರ್ತೀವಿ ರೀ. ಅದಕ್ಕೆ ಬಾಡಿ ಡಿಟಾಕ್ಸ್ ನಾ ಹೆಂಗೆ ಮಾಡ್ಕೋತೀನಿ ಅಂತ ಹೇಳ್ತೀನಿ ಬರ್ರಿ. ಇವತ್ತು ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ ರೀ. ಹೊರಗಡೆ ನೋಡಕತ್ತಿರ್ಬೋದು ನೀವು ಕತ್ಲು ಎಷ್ಟೈತಿ ಅಂತಂದು. ಬೆಳಗಿನ ನೇಚರ್ ಹೆಂಗಿರ್ತೈತಿ ಮತ್ತು ನೇಚರ್ ಸೌಂಡ್ ಹೆಂಗೈತಿ ಅಂತಂದು ನಾನು ರಿಯಲ್ ಸೌಂಡ ಮ್ಯೂಟ್ ಮಾಡಿಲ್ರಿ, ಅದನ್ನು ಕೇಳಿಸ್ಕೋಬೋದು ನೀವು. 5 ಗಂಟೆಯಿಂದ 6 ಗಂಟೆವರೆಗೂ ವಾಕಿಂಗ್ ಅದು ಮುಗಿಸ್ಕೊಂಡೇನ್ರಿ. ಇವಾಗ ಸ್ವಲ್ಪ ಲೈಟಾಗಿ ಒಂಚೂರು ಬೆಳಕಾಗೈತ್ರಿ. ಇವಾಗ ಮನೆ ಕೆಲಸ ಸ್ವಲ್ಪ ಮಾಡ್ಕೋಬೇಕಾಗಿತ್ತು ರೀ. ಅದಕ್ಕೆ ಎಲ್ಲ ಕ್ಲೀನಿಂಗ್ ಅದು ಒಳಗಡೆ ಮಾಡ್ಕೊಂಡು ಇವಾಗ ಬಾಗಿಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಳಕತ್ತೇನೆ ರೀ. ಇಲ್ಲೇ ರಂಗೋಲಿ ಮತ್ತು ಕೆಳಗಡೆ ಬಂದ ರಂಗೋಲಿ ಹಾಕ್ಕೊಂಡು ಮತ್ತು ನಿಮಗೆ ಏನೈತಲ್ರಿ ಹೊರಗಡೆ ಹೆಂಗೆ ನೇಚರ್ ಐತಿ ಬೆಳಿಗ್ಗೆ ಅದನ್ನು ನೋಡ್ಬೋದ್ರಿ ನೀವು ಈ ವಿಡಿಯೋದಾಗ. ಇಲ್ಲೇ ಮುಂದ್ಗಡೆನೂ ಒಂದು ಸಣ್ಣ ರಂಗೋಲಿ ತೆಗೆದೀನಿ. ಇವಾಗ ಹೂ ತೊಗೊಂಡು ಹೋಗಕ್ಕೆ ಬನ್ನಿರಿ. ಹೂ ಸ್ವಲ್ಪ ಮತ್ತು ತುಳಸಿ ಆಮೇಲೆ ಚಾದ್ಗರಿ ಅದನ್ನು ತೊಗೊಂಡು ಹೋಗ್ತೀನಿ. ಅದರಿಂದ ನಾನು ಒಂದು ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ ರೀ. ಅದರಿಂದ ಬಾಡಿ ಡಿಟಾಕ್ಸ್ ಆಗ್ತೈತಿ. ಅದಕ್ಕೆ ಅದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಚಾದ್ಗರಿ ಯೂಸ್ ಮಾಡ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಾಕತ್ತೇನೆ ರೀ. ನಾ ಅದನ್ನು ಕುಡಿಯಕತ್ತ 1 ವರ್ಷ ಆಯಿತು. ಟೇಸ್ಟು ಚಲೋ ಇರ್ತೈತಿ, ಆಮೇಲೆ ಹೆಲ್ತಿಗೂ ಒಳ್ಳೆಯದು ನೋಡ್ರಿ. ಇವಾಗ ಸ್ಲೋಲಿ ಸ್ವಲ್ಪ ಬೆಳಕಾಗಕತ್ತೈತಿ ಈ ಥರ. ಎಷ್ಟು ಚಂದ ಆಕಾಶ ಎಲ್ಲ ಎಷ್ಟು ರೆಡ್ ಕಾಣಕತ್ತೈತಿ ನೋಡ್ರಿ. ನಾನು ಇವತ್ತು ಜಾಸ್ತಿ ಮಾತಾಡಿಲ್ರಿ, ಯಾಕಂದ್ರೆ ವಿಡಿಯೋದ ಬ್ಯಾಕ್ಗ್ರೌಂಡ್ ಸೌಂಡ್ ನಿಮಗೆ ಕೇಳಂಗಿಲ್ಲ. ನೇಚರ್ ಸೌಂಡ್ ಅಂಥೇಳಿ ನಾನು ಕಡಿಮೆ ಮಾತಾಡೇನಿ. ನಮ್ಮ ಮನೆ ಹತ್ರ ಇವು ಒಂದು ಸ್ವಲ್ಪ ಗಿಡಗಳು ಅದಾವ್ರಿ. ಇವಿಷ್ಟ ಹೂ ತೊಗೊಂಡೆ ಪೂಜಾಕಂತ ಹೇಳಿ. ಇವ ರೆಡ್ ಎಲ್ಲೋ ಇವು ಚಂದ ಭಾಳ ಆಕಾವ್ರಿ. ಬಟ್ ಆ ಹೂ ಕಡಿಮೆ ಆಗಾಕತ್ತಾವು, ಈಗೀಗ ಆಗಾಕತ್ತಾವ ಒಂದೊಂದು ಹೂವು. ಇನ್ನೂ ಲೈಟಾಗಿ ಕತ್ಲೈತ್ರಿ. ಇದೊಂದು ಹೂವು ಆಗೈತೆ ನೋಡ್ರಿ. ಇವಾಗ ಫಸ್ಟ್ ಟೈಮ್ ಆಗೈತ್ರಿ ಇದು ಗಿಡ ಹಚ್ಚಿದ ಮ್ಯಾಗ. ಮತ್ತು ಇಲ್ಲೊಂದು ಉತ್ತಿ ಕಟ್ಟ ಹೋಯ್ತು, ತೋರಿಸ್ಬೇಕನ್ನೋಷ್ಟೊತ್ತಿಗೆ ಹೋಗ್ಬಿಡ್ತದ ಒಳಗೆ. ನೋಡ್ರಿ ಫಸ್ಟ್ ಟೈಮ್ ಆಗೈತಿದ ಹೂವು.
ನೇಚರ್ ಜೊತೆ ಕಾಲ ಕಳೆಯೋದ್ರಿಂದ ಮೂಡ್ ರಿಫ್ರೆಶ್ ಆಕೈತಿ, ಒಂಥರ ನೆಮ್ಮದಿ ಇರ್ತೈತ್ರಿ. ನೋಡಿ ಎಷ್ಟು ಚಂದ ಗಿಡ ಆಮೇಲೆ ಆಕಾಶ ಎಲ್ಲ ಎಷ್ಟು ಚಂದ ಕಾಣಕತ್ತೈತಿ. ಸೂರ್ಯೋದಯ ಆಗಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ, ಕಾಣಕತ್ತಿರ್ಬೋದು ನಿಮ್ಗೆ ಸೂರ್ಯ ಅಲ್ಲೇ. ಇದು ಇವತ್ತಿಂದ ಸಿಂಪಲ್ ಪೂಜಾ ರೀ. ಇವಾಗ ನಾನು ಅದು ಡ್ರಿಂಕ್ ಹೇಳಿದ್ನಲ್ಲ ಅದನ್ನ ಮಾಡ್ತೀನಿ, ನೋಡೋಣ ಬರ್ರಿ. ಮೊದಲ ನಾ ಇಲ್ಲೇ ಒಂದು ಗ್ಲಾಸ್ ನೀರು ತೊಗೊಳಕತ್ತೀನಿ ರೀ. ಇದಕ್ಕೆ ತುಳಸಿ ಮತ್ತು ಅದು ಚಾದ್ಗರಿ ತಂದಿದ್ನಲ್ರಿ, ಅದನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿನಿ. ಇವಾಗ ತುಳಸಿ ಮತ್ತು ಜೀರಿಗೆ ಆಮೇಲೆ ಅಲ್ಲ ಹಾಕೋತೀನಿ ರೀ. ಅಷ್ಟೊತ್ತನತ್ಲೆ ನೀರು ಕಾಯಕ್ಕೆ ಇಟ್ಕೊತೀನಿ. ಅದನ್ನು ಏನು ಮಾಡ್ತೀನಿ ಅಂದ್ರೆ ತುಳಸಿ ಅಲ್ಲ ಜೀರಿಗೆ ಎಲ್ಲನೂ ಮಿಕ್ಸ್ ಮಾಡಿ ಕುಟ್ತೀನಿ ರೀ ಅದನ್ನು ಸಣ್ಣಂಗೆ. ಮತ್ತು ಚಾದ್ಗರಿ ಏನು ತಂದಿರ್ತೀವಲ್ಲ ಅದನ್ನು ಎಲೆ ವಾಶ್ ಮಾಡ್ಕೊಂಡು ಇದಕ್ಕೆ ಹಾಕೋತೀನಿ ನೋಡ್ರಿ. ಇವಾಗ ಅದ 1 ಗ್ಲಾಸ್ ನೀರು ಇದ್ದಿದ್ದ ಅರ್ಧ ಗ್ಲಾಸ್ ಆಗುವವರೆಗೂ ಅದನ್ನು ಕುದಿಸ್ಕೋಬೇಕ್ರಿ. ಅದೇನು ಚಾದ್ಗರಿ ಅದೆಲ್ಲ ಫ್ಲೇವರ್ ತುಳಸಿದ ಎಲ್ಲ ಫ್ಲೇವರ್ ಬಿಡ್ಬೇಕು, ಅಲ್ಲಿ ತನಕ ಕುದಿಸ್ಕೋತೀನಿ ರೀ. ಅದನ್ನು ಕುದಿಸ್ಕೊಂಡು ಇವಾಗ ಅದನ್ನು ಸೋಸ್ಕೊಳಕತ್ತೀನಿ ರೀ. ಇದಕ್ಕೆ ಬೇಕಾದ್ರೆ ನೀವು ಬೆಲ್ಲ ಹಾಕೋಬೋದ್ರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಬೆಲ್ಲ ಹಾಕಿಲ್ಲ ಇದಕ್ಕೆ, ಹಂಗೆ ಕುಡಿತೀನಿ ನಾನು. ಇವಾಗ ಇಲ್ಲಿ ಕೆಳಗಡೆ ಬಂದೆ. ಇವಾಗ ಸ್ವಲ್ಪ ಬೆಳಕಾಗೈತ್ರಿ, 7 ಗಂಟೆ ಆಗಿತ್ತು ಇವಾಗ ಟೈಮ್. ಹಿಂಗೆ ನೇಚರ್ ಮತ್ತು ಅದರ ಜೊತೆ ಒಂದು ಬುಕ್ ರೀ, ಆಮೇಲೆ ಹಿಂಗೇನಾರು ಡ್ರಿಂಕ್ ಕುಡಿಯೋಕೆ ಚಹಾ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅದ್ರ ಜೊತೆ ಕುಡ್ಕೋತ ಈ ಥರ ಕುಂತು ಬುಕ್ ಓದಿದ್ರೆ ಮಸ್ತ್ ಅನ್ನಿಸ್ತೈತಿ. ಬೆಳಗ್ಗೆ ನಾ ಚಹಾ ಕುಡಿದು ಕಡಿಮೆ ರೀ, ಹಿಂಗೇನಾದರೂ ಈ ಥರ ಇದನ್ನಾದರೂ ಮಾಡ್ಕೊಂಡು ಕುಡಿತೀನಿ, ಇಲ್ಲಾಂದ್ರೆ ಜೀರಿಗೆ ನೀರು ಮಾಡ್ಕೊಂಡು ಕುಡ್ದಿರ್ತೀನಿ. ಮೊದಲಿಂದ ವಿಡಿಯೋ ನೋಡಿರಲ್ರಿ, ಅದ್ರಾಗ ಪಕ್ಷಿಗಳು ಎಷ್ಟು ಚಂದ ಸೌಂಡ್ ಮಾಡತ್ತವಲ್ಲ, ಅದನ್ನು ಕೇಳಿನ ಮೈಂಡ ರಿಫ್ರೆಶ್ ಆಗ್ತೈತಿ. ನನಗೆ ಮಾರ್ನಿಂಗ್ ವ್ಯೂ ಆಮೇಲೆ ಪಕ್ಷಿಗಳ ಸೌಂಡ್ ಕೇಳಕ್ಕೆ ಭಾಳ ಇಷ್ಟ. ಅದ್ರಾಗ ಹಿಂಗೆ ಹೂವು ಇವನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ಆಕೈತೆ ನನಗೆ. ಇವಾಗ ಹಂಗೆ 1-2 ಪೇಜ್ ಬುಕ್ ಓದಿದ್ದೀನಿ ರೀ. ಓದಿ ಇವತ್ತು ನಾನು 4-5 ದಿನದಿಂದ ಹಂಗೆ ಇದು ಸ್ವೀಟನ್ನು ತಿನ್ಕೊಂತ ಬಂದಿದ್ವಿ. ಅದಕ್ಕಂಥೇಳಿ ನಾ ಇವತ್ತೇನು ಮಾಡೀನಂದ್ರೆ ಟಿಫಿನಿಗೆ ನಾ ಇವತ್ತು ಅವಲಕ್ಕಿ ಮೊಸರು ಮಾಡ್ಕೊಂಡಿದ್ದೀನಿ ರೀ. ನೀವು ಅನ್ಬೋದು ತಂಪೈತಿ ಅಂತಂದು. ಎಷ್ಟು ತಂಪೈತಲ್ರಿ ಅಷ್ಟು ನಮ್ಮ ಕಡೆ ಏನಾಗೈತಂದ್ರೆ ಮಧ್ಯಾಹ್ನ ಟೈಮ ಬಿಸಿಲು ಭಾಳ ಬೀಳ್ತೈತಿ, ಹಿಂಗಾಗಿ ಸ್ವಲ್ಪ ಹೀಟ್ ಅನ್ನಿಸ್ತೈತಿ. ಸ್ವೀಟನ್ನು ತಿಂದಿರ್ತೀವಲ್ಲ, ಬಾಡಿ ಹೀಟ್ ಆಗಿರ್ತೈತಿ. ಹಿಂಗಾಗಿ ಸ್ವಲ್ಪ ಅವಲಕ್ಕಿ ಮೊಸರು ಮಾಡ್ಕೊಂಡಿದ್ದೀನಿ ರೀ ನಾ ಇವತ್ತು ನಾಷ್ಟಕ್ಕೆ.
ಇವತ್ತಿಂದ ನನ್ನ ದಿನ ಹಿಂಗಿತ್ತು ರೀ. ನಿಮ್ದು ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.